ಯಾರು ಜಾಸ್ತಿ ಅಳ್ತಾ ಇದ್ದಿದ್ದು? ಅಕ್ಕ 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 ನಮ್ಮ ಅಕ್ಕಂಗೆ ಚಕ್ಕಗೊಲಿ ಕೊಟ್ರೆ ಆಗಲ್ಲ. ಇವತ್ತು ನಮ್ಮ ಅಕ್ಕನ ಚಾನಲ್ ಅಲ್ಲಿ ಒಂದು ಮೊದಲನೇ ವ್ಲಾಗ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಆಮೇಲೆ ಈ ವರ್ಷದ ಕೊನೆ ವಿಡಿಯೋ ಕೂಡ ಇದೆ ಅಲ್ವಾ. ನಮ್ಮ ಫ್ಯಾಮಿಲಿ ಎಲ್ಲ ಜೊತೆಲಿತ್ತು. ನಿಮ್ಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇರತ್ತೆ ನಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ಇವತ್ತಕ್ಕೆ ನಾನು ನಮ್ಮ ಅಕ್ಕ ಒಂದು ಡಿಸಿಷನ್ ಮಾಡಿದೀವಿ. ಏನ್ ಗೊತ್ತಾ, ಅಮ್ಮನ್ಗೆ ಫನ್ ಕ್ವಶನ್ಸ್ ಅಂತ, ಅಂದ್ರೆ ಎಸ್ ಆರ್ ನೋ ಅಂತ. ಅಮ್ಮ ನಮ್ ಬಗ್ಗೆ ಹೇಳ್ಬೇಕು. ನಾವು ಚೈಲ್ಡ್ಹುಡ್ ಅಲ್ಲಿ ಇವ್ರು ಜಾಸ್ತಿ ಇದ್ರ ನಾವು ಜಾಸ್ತಿ ಇದ್ವಾ ಅನ್ನೋ ತರ ಇರುತ್ತಲ್ಲ, ಆ ತರ ಕ್ವಶನ್ಸ್. ಅಂದ್ರೆ ಅಕ್ಕನ ನಾನ ಆ ತರ. ಓಕೆನಾ? ಇನ್ ನಮ್ಮ ಅಮ್ಮನ ಆನ್ಸರ್ ಏನು ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ, ನಮ್ಮ ಅಮ್ಮನಿಗೂ ಗೊತ್ತಿಲ್ಲ. ನಾವೇ ಸುಮ್ನೆ ಒಂದಿಷ್ಟು ಲಿಸ್ಟ್ ಮಾಡಿದೀವಿ ಗೇಮ್ ಅಂದ್ರೆ ಕ್ವಶನ್ಸ್ ನ. ಸೊ ಅದನ್ನ ಅಮ್ಮನ್ ಕೇಳ್ತೀವಿ, ಅಮ್ಮ ಯಾವ ತರ ಉತ್ತರ ಕೊಡ್ತಾರೆ ಅಂತ. ಸೊ ಇದೊಂದು ಗೇಮ್ ನಿಮ್ಗೂ ಕೂಡ ಇಂಟ್ರೆಸ್ಟ್ ಆಗಿರತ್ತೆ, ಒಂಥರ ಫನ್ ತರ ಇರತ್ತೆ, ಇದು ಚೆನ್ನಾಗಿರತ್ತೆ ಅಂತ. ಸೊ ಬನ್ನಿ ನಮ್ಮ ಅಮ್ಮನ ಆನ್ಸರ್ನ ನಾವು ಕೂಡ ವೇಟ್ ಮಾಡ್ತಾ ಇದೀವಿ, ನನಗ ಅಕ್ಕಂಗ ಅಂತ. ನೋಡೋಣ ನಮ್ಮಮ್ಮ ಯಾವ ತರ ಆನ್ಸರ್ ಮಾಡ್ತಾರೆ ಅಂತ. ಮಾಡ್ತಾ ಇದ್ದಾರೆ. ಈಗ ಕುಡಿದ್ಬಿಟ್ಟು ಈ ಗೇಮ್ ನ ಶುರು ಮಾಡ್ತೀವಿ. ಓಕೆನಾ ಅಕ್ಕ? ಓಕೆನಾ ಗೇಮು? ನನ್ಗೇನು ಅನ್ಸುತ್ತೆ ಹೋದೆ ನಂಗೆ ಜಾಸ್ತಿ ಬೀಳುತ್ತೆ ಅಂತ. ನೋಡೋಣ ನಮ್ಮ ಅಮ್ಮನ ಆನ್ಸರ್ ಏನಿರುತ್ತೆ ಅಂತ. ಕ್ವಶನ್ ಮಾತ್ರ ನಾರ್ಮಲ್ ಆಗಿ ಕೇಳಿದೀವಿ, ಅಂತಂದ್ರೆ ಚೈಲ್ಡ್ಹುಡ್ ಅಲ್ಲಿ ಎಲ್ಲ ನಾವು ಮಾಡ್ತಿರ್ತೀವಲ್ವಾ, ನಾರ್ಮಲ್ ಆಗಿ ಗೊತ್ತಿರತ್ತೆ. ಜಾಸ್ತಿ ಅವ್ರ ಇವ್ರ ಅನ್ನೋ ತರ. ಸೊ ಆ ಕ್ವಶನ್ಸ್ಗೆ ನಮ್ಮ ಅಮ್ಮನ ಆನ್ಸರ್ ಬಂತು ಟೀ ಬಂತು. ಏನಮ್ಮ ಕೊಲ್ದ ಕ್ಲೀನ್ ಮಾಡ್ಕೊಂಡ್ಬಂದಿದ್ವಿ ಟೀನಾ? ಎಲ್ಲರಿಗೂ ಬೇಡವಾ ಬಿಸ್ಕೊಳ್ಳೋದು? ಸೊ ಗೇಮ್ ಶುರು ಮಾಡ್ತಾ ಇದೀವಿ. ನಮ್ಮ ಅಮ್ಮಂಗೆ ಕೇಳ್ತೀನಿ, ಅಮ್ಮ ನಾನ್ ಕೇಳ್ತೀನಿ ಕ್ವಶನ್, ಅದ್ ಅಕ್ಕ ಆದ್ರೆ ಅಕ್ಕಂಗೊಡಿ, ನಾನಾದ್ರೆ ನನ್ಗೆ, ಆಯ್ತಾ? ಸೊ ಯಾರ್ ಅಮ್ಮ ಎಲ್ಲಿಂದ ಕೇಳ ಜಾಸ್ತಿ ಎನರ್ಜೆಟಿಕ್ ಆಗಿ ಯಾರು ಇರ್ತಾ ಇದ್ರು ಚಿಕ್ಕ ಮಗಿನಲ್ಲಿ, ತುಂಬಾ ಆಕ್ಟಿವ್ ಆಗಿ? ತುಂಬಾ ನಾನೇನಾ? ಮತ್ತೆ ಯಾರು ನೀಟಾಗಿ ಇರ್ತಾ ಇರ್ಲಿಲ್ಲ, ಏನೋ ನೀಟಾಗಿ ಇಟ್ಕೊಂತ ಇರ್ಲಿಲ್ಲ? ಯಾರು ಜಾಸ್ತಿ ಅಳ್ತಾ ಇದ್ದಿದ್ದು? ಯಾರು ತುಂಬಾ ರೆಸ್ಪಾನ್ಸಿಬಲ್ ಆಗಿದ್ದು, ಅಂದ್ರೆ ಏನಾದ್ರು ಹೇಳಿದ್ರೆ ಜವಾಬ್ದಾರಿಯಿಂದ ಮಾಡ್ತಾ ಇದ್ದಿದ್ದು? ರೆಡಿ ಆಗಕ್ ಯಾರಮ್ಮ ಜಾಸ್ತಿ ಟೈಮ್ ತಗೊಂತಾ ಇದ್ದಿದ್ದು? ರೆಡಿ ಆಗಕ್ ಜಾಸ್ತಿ ಟೈಮ್ ತಗೊಳ್ಳೋದು ಯಾರು? ಯಾರಿಗೆ ಜಾಸ್ತಿ ಬೇಗ ಕೋಪ ಬರುತ್ತೆ? ಶಾರ್ಟ್ ಟೆಂಪರ್? ಬೇಗ ಕೋಪ ಯಾರಮ್ಮ ಡ್ರೈವಿಂಗ್ ಚೆನ್ನಾಗ್ ಮಾಡೋದು ಯಾರು? ನಾನೇ. ನೀನ್ ಫೋನ್ ಮಾಡಿದ್ರೆ ಪಟ್ ಅಂತ ಪಿಕ್ ಮಾಡೋದು ಯಾರು? ಬೇಗ ಫೋನ್ ಇಡೋದು. ಇಲ್ಲ ನಾನೇ. ಉಯಿಸ್ ಅಮ್ಮ ಜಾಸ್ತಿ ಕಂಪ್ಲೇಂಟ್ ಮಾಡ್ತಿದ್ ಯಾರು? ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ ಜಾಸ್ತಿ ನಾನೇ. ದುಡ್ಡು ಜಾಸ್ತಿ ಖರ್ಚು ಮಾಡೋದು? ಜಾಸ್ತಿ ಮಾತಾಡೋದು? ಬೇಗ ಯಾರಾದ್ರೂ ಒಬ್ರು ಈಸಿಯಾಗಿ ಟೋಪಿ ಹಾಕ್ಬೋದು ಅಂದ್ರೆ ಇಬ್ರಲ್ಲಿ ಬೇಗ ಯಾರಿಗ್ ಟೋಪಿ ಹಾಕ್ಬೋದು? ಇಬ್ರು ಹಂಗಾರೆ ಇಬ್ರಿಗೂ ಬೇಡ. ಈಸ್ ಮೋರ್ ಕ್ರಿಯೇಟಿವ್. ಜಾಸ್ತಿ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡೋದು ಯಾರು? ಕ್ರಿಯೇಟಿವ್ ಏನ್ರಲ್ಲಾದ್ರೂ ಒಂದಿಷ್ಟು ಕ್ರಿಯೇಟಿವ್ ಆಗಿ. ಹೂ ಇಸ್ ಮೋರ್ ಫ್ಯಾಷನಬಲ್? ಯಾರಮ್ಮ ಜಾಸ್ತಿ ಫ್ಯಾಷನ್ ಅಲ್ಲಿ ಜಾಸ್ತಿ ಫ್ಯಾಷನ್ ಆಗಿರೋದು? ದಿಂಬಿಗ್ ತಲೆ ಕೊಡ್ತಿದಂಗೆ ನಿದ್ದೆ ಹೊಡಿಯೋರು ಯಾರು? ಜಾಸ್ತಿ ಊಟ ಮಾಡೋದು ಯಾರು? ಚಿಕ್ಕ ಮಗನಲ್ಲಿ. ಆಮೇಲೆ ಇಷ್ಟೇ, ಇನ್ನೇನು? ಇಲ್ಲ, ಆಲ್ಮೋಸ್ಟ್ ಎಲ್ಲ ಮುಗೀತು. ಜಾಸ್ತಿ ಒದೆ ಬಿದ್ದಿದ್ ಯಾರ್ಗಮ್ಮ? ನಂಗೇನಾ? ಹೇಳಿದ್ ಮಾತು ಕೇಳೋದೇ ಇಲ್ಲ ಅಂದ್ರೆ ಯಾರಮ್ಮ? ನಮ್ಮ ಅಕ್ಕ ಕೋಪ ತೀರ್ಸ್ಕೊಂಡೈತೆ, ಎಲ್ಲ ಮೇಲೆ ಕೋಪ ತೀರ್ಸ್ಕೊಂಡ. ಆಮೇಲೆ ಅಷ್ಟೇ ಸಾಕು ಬಿಡಕ್ಕವು. ಸೊ ಅದೇ ತರ ಇವ್ರಿಬ್ರು ಕೂಡ, ನಮ್ಮ ಅಕ್ಕನು ಕೂಡ ತುಂಬಾ ದಿನದಿಂದ ನೋಡಿರೋದು, ಅಂದ್ರೆ ಹುಟ್ಟದಾಗಿಂದಾನು ಇವ್ರಿಬ್ರು ನಮ್ಮ ಅಕ್ಕ ನೋಡೋರೆ. ಸೊ ಇವ್ರಿಬ್ರಿಗೆ ಮಾಡ್ಬೇಕಂತ ಅವ್ರ ರಿಕ್ವೆಸ್ಟ್ ಮೇಲೆ ಇದನ್ನ ರಿಪೀಟ್ ಮಾಡ್ತಾ ಇದೀವಿ. ಸೇಮ್ ಕ್ವಶನ್ಗೆ ನಮಗೂ ಮಾಡಿ ಅಂದ್ರು. ಅದಕ್ಕೆ ಇವಾಗ ನಿಶು ಪ್ರಗತಿದು ಆಲ್ಮೋಸ್ಟ್ ನಮ್ಮ ಅಕ್ಕಂಗೆ ಎಲ್ಲಾ ಗೊತ್ತು. ಸೊ ಫಸ್ಟ್ ಕ್ವಶನ್, ಹೂ ಇಸ್ ಮೋರ್ ಎನರ್ಜೆಟಿಕ್? ಇಬ್ರಿದ್ರೆ ಇಬ್ರಿಗೂ ಹೊಡಿಬಹುದು. ರುಬ್ಬೇಳ್ತೀನಿ. ಹೂ ಇಸ್ ಮೆಸ್ಸಿ? ಫಸ್ಟ್ ಸೆಕೆಂಡ್. ಹೂ ಇಸ್ ಮೋರ್ ಫನ್ನಿ?
ಹೂ ಕ್ರೈಸ್ ಮೋರ್? Cries more. ಹೌದಾ? ಹೂ ಇಸ್ ಮೋರ್ ರೆಸ್ಪಾನ್ಸಿಬಲ್? Responsible. No, 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 no. ಮಮ್ಮಿ ಹೇಳ್ಕೊಡ್ತಾ ಇದ್ದೆ. ಬೇಗ ರೆಡಿ ಆಗೋದಕ್ಕೆ ಯಾರು ಟೈಮ್ ಜಾಸ್ತಿ ತಗೊಳ್ಳೋದು? ಬೇಗ ರೆಡಿ ಆಗೋದು. ಟೈಮ್ ಜಾಸ್ತಿ ಬೇಕಾ? ಜಾಸ್ತಿನಾ? ಹಾ, ಇದು ಇದು. ರೆಡಿ ಆಗಕ್ ಜಾಸ್ತಿ ಟೈಮ್ ತಗೊಳ್ಳೋದು ಯಾರು ಅಂತ? ಇವ್ರು. ಹೂ ಇಸ್ ಮೋರ್ ಶಾರ್ಟ್ ಟೆಂಪರ್ಡ್? ಶಾರ್ಟ್ ಟೆಂಪರ್. ಇವ್ರ ಫೋನ್ ಯಾರು ಬೇಗ ಇತ್ತಲ್ಲ? ಫೋನೇ ನಮ್ಮ ಹತ್ರ ಇಲ್ಲ. ಫೋನೇ ಇಲ್ಲ. ಡ್ರೈವರ್ ಯಾರು ಜಾಸ್ತಿ ಫೋನ್ ನೋಡ್ತಾರೆ ಅಂತ. ಚೇಂಜ್ ಮಾಡ. ಯಾರು ಜಾಸ್ತಿ ಫೋನ್ ನೋಡೋದು? ಪ್ರಗತಿ ಇವ್ರು ತೋರಿಸ್ತಾರೆ, ಇವನು ಜಾಸ್ತಿ ನೋಡ್ತಾರೆ. ಮನಿ ಇವ್ರಿಬ್ರು ಸ್ಪೆಂಡ್ ಮಾಡಲ್ಲ. ಜಾಸ್ತಿ ಮಾತಾಡೋದು ಯಾರು? ಮಾತಾಡೋದು ಇಬ್ರು ಯಾವ್ದಕ್ಕೂ ಕಮ್ಮಿ ಇಲ್ಲ. ಯಾವ್ದಕ್ಕೂ ಕಮ್ಮಿ ಇಲ್ಲ. ಕ್ರಿಯೇಟಿವ್ ಇಬ್ರು ಇಲ್ಲ. ಇದಿದೆ ಒಂಚೂರು. ಕ್ರಿಯೇಟಿವ್. ಹೂ ಇಸ್ ಮೋರ್ ಫ್ಯಾಷನಬಲ್? ಫ್ಯಾಷನ್. ಇವನೇ ಬೆಲ್ಟು ಟೈ ಪ್ಯಾಂಟ್ ಎಲ್ಲ ಮ್ಯಾಚಿಂಗ್ ಬೇಕು. ದಿಂಬಿಗ್ ತಲೆ ಕೊಟ್ಟಿದ್ದ ನಿದ್ದೆ ಹೊಡಿಯೋರು ಇಬ್ರುನು ಫಸ್ಟ್ ಸೆಕೆಂಡ್. ಮತ್ತೆ ಸೊ ಅವಾಗ್ಲೇ ಒಂದ್ ಎಕ್ಸ್ಟ್ರಾ ಆಡ್ ಆಗಿರೋದು ಇವ್ರಿಬ್ರದ್ದು ಇರ್ಲಿಲ್ಲ. ನಂದು ಅಕ್ಕನ್ Plan ಕ್ವಶನ್ಸ್ ಇರ್ಲಿಲ್ಲ. ಕೇಳ್ಬೇಕು. ಅಮ್ಮಂದು ಅದೆರಡೇ ಇದ್ದಿದ್ದು. ಮಧ್ಯ ಇವ್ರಿಬ್ರು ನಮ್ಗೂ ಬೇಕು ಅಂದಿದ್ದಕ್ಕೆ ಅದೊಂದ್ ಎಕ್ಸ್ಟ್ರಾ ಮಾಡಿದೀವಿ. ಸೊ ಇವಾಗ ಅಕ್ಕ ಮತ್ತೆ ನನ್ಗೆ ಕೆಲವೊಂದಿಷ್ಟು ಕ್ವಶನ್ಸ್, ಅದು ಫನ್ ತರಾನೇ, ಮತ್ತೆ ನೆನ್ಪಿದ್ಯಾ ಇಲ್ವೋ ಅನ್ನೋ ತರ ಒಂದಿಷ್ಟು ಕ್ವಶನ್, ಸೇಮ್ ಕ್ವಶನ್ ಬಟ್ ಇಬ್ರದ್ದು ಆನ್ಸರ್ ಬೇರೆ ಇರತ್ತಲ್ವಾ. ಸೊ ಅದಕ್ಕೆ ಅದೊಂದ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನನ್ ಫೇವ್ರೆಟ್ ಕಲರು, ನಿನ್ ಫೇವ್ರೆಟ್ ಕಲರು ಆಯ್ತಾ? ಫೇವ್ರೆಟ್ ಕಲರ್ ಯಾವ್ದು? ನಿನ್ ಫೇವರಿಟ್ ಕಲರ್ ರೆಡ್, ಹ್ಮ್. ಬ್ಲಾಕ್. ಚಿಕ್ಕ ಹುಡುಗಿನಲ್ಲಿ ರೆಡ್ ತುಂಬಾ ಇಷ್ಟ ಪಡ್ತಾ ಇದೆ. ಆಮೇಲೆ ಇವಾಗ ಬ್ಲಾಕ್ ಕಲರ್ ತುಂಬಾ ಇಷ್ಟ ಪಡ್ತೀನಿ. ನಾವ್ ಅಕ್ಕಂಗ್ ಚಿಕ್ಕ ಹುಡುಗಿದ್ ಹೇಳ್ತೀನಿ, ಗ್ರೀನ್. ಇವಾಗ್ಲೂ ಅದೇ. ಹೌದಾ? ಅದು ಹೆಂಗ್ ನೆನ್ಪಿದೆ ಅಂತ ಅಂದ್ರೆ ಒಂದ್ ದೊಡ್ಡ ಕತೆ. ನಾವಿಬ್ರು ಜಗಳನೆ ಮಾಡ್ತಾ ಇದ್ವಿ ಕಲರ್ ಇಷ್ಟ ಅಂತ. ನಾನ್ ಹೇಳ್ತಾ ಇದ್ದೆ ಇದು ನನಗ್ ಫೇವ್ರೆಟ್ ಬ್ಲಾಕ್ ಕಲರ್ ಮತ್ತೆ ರೆಡ್ ಅಲ್ವಾ, ಸೊ ಕೂದ್ಲು ಕಲರ್ ಬ್ಲಾಕ್ ಇಲ್ಲ ಅಂದ್ರೆ ನೀನ್ ಹೆಂಗ್ ಕಾಣಿಸ್ತೆ ಗೊತ್ತಾ ಅಂತ ನಾನು. ಆಮೇಲೆ ಅಂದ್ರೆ ನೀನ್ ಗ್ರೀನ್ ಎಲ್ಲ ಹಸ್ರು, ಮರ ಗಿಡ ಎಲ್ಲ ಗ್ರೀನ್ ಅಲ್ವಾ, ಸೊ ಗ್ರೀನ್ ಇಲ್ಲ ಅಂದ್ರೆ ನಾವು ಉಸಿರಾಡಕ್ ಆಗಲ್ಲ ಗೊತ್ತಾ ಅಂತ. ಆಮೇಲೆ ಬ್ಲಡ್ ಕಲರ್ ರೆಡ್ ಅದ್ ಗೊತ್ತಾ, ಹಿಂಗೆ ನಾವು ಜಗಳ ಮಾಡ್ತಾ ಇದ್ದಿದ್ದು, ಕಲರ್ಗೂ ಜಗಳ ಮಾಡ್ತಾ ಇದ್ವಿ. ಸೊ ಬರ್ತ್ ಡೇಟು ಇಯರ್ ನಿಂದು 4/4 ಈಸಿ ನಂದು. 1995. ನಮ್ಮ ಅಕ್ಕಂದು 12/25/1993. ಅದೊಂದ್ ಸ್ವಲ್ಪ ಡೌಟ್ ಇತ್ತು. ಫೇವ್ರೆಟ್ ಫುಡ್ ನಿನಗೆ ಆಕ್ಚುಲಿ ನನ್ ಫೇವ್ರೆಟ್ ಫುಡ್ ಅಂತಾನೆ ಇಲ್ಲ. ಅವಾಗ ಜಾಸ್ತಿ ನಾನ್ ವೆಜ್ ಅಂದ್ರೆ ಇಷ್ಟ ಹೌದಾ? ಚಿಕ್ಕ ಹುಡುಗಿಯಲ್ಲಿ. ಏನೋ ನೆನ್ಪಿಲ್ಲ ನನ್ಗೆ, ನಮ್ಮ ಅಕ್ಕಂಗ್ ನೆನ್ಪಿರ್ಬೋದು. ಇವಾಗ ಪ್ರೆಸೆಂಟ್ ಅಷ್ಟ್ ನಾನ್ ವೆಜ್ ಇಷ್ಟ ಪಡಲ್ಲ. ಪ್ರೆಸೆಂಟ್ ಇಲ್ಲ ಬಟ್ ಅವಾಗಿಂದೆ ನಮ್ಮ ಅಕ್ಕಂಗೆ ಅವಾಗ ನಾನ್ ವೆಜ್ ಅಂದ್ರೆ ಆಗ್ತಿರ್ಲಿಲ್ಲ, ವೆಜ್. ಅವಾಗ ನಿನ್ಗೆ ಅದು ಚಿಕನ್ ಫ್ರೈ ಅಂದ್ರೆ ಆಂಟಿ ಮಾಡೋದು ಸಖತ್ ಚಾಪ್ಸ್ ತುಂಬಾ ಇಷ್ಟ ಆಗ್ತಾ ಇತ್ತು. ಅವಾಗ ತಾನೇ ಹೊಸ್ದಾಗ್ ಬಂದಂತ ಡಿಶ್ ಅದು ಚಿಕನ್ ಚಾಪ್ಸ್, ಗ್ರೀನ್ ಚಾಪ್ಸ್. ಇಷ್ಟ. ನಮ್ಮ ಆಂಟಿ ಅದ್ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೆ. ನಮ್ಮ ಅಮ್ಮ ಮಾಡ್ತಿರ್ಲಿಲ್ಲ, ನಮ್ಮ ಆಂಟಿ ಮಾಡ್ತಿದ್ರು. ಆಂಟಿ ಮಾಡ್ಕೊಡೋರು, ಅದಿಷ್ಟ ಆಯ್ತು. ನಮ್ಮ ಅಕ್ಕ ಫುಲ್ ನಾನ್ ವೆಜ್ ಮುಟ್ತಾ ಇರ್ಲಿಲ್ಲ. ಮುಗ್ತಿರ್ಲಿಲ್ಲ. ವೆಜ್ ಅಲ್ಲಿ ಏನ್ ಕೊಟ್ರು ತಿನ್ನೋರು, ಉಪ್ಪು ಖಾರ ಕೊಟ್ರು ತಿನ್ನೋರು. ಈಗ ದೊಡ್ಡಮ್ಮಂತ ಹೇಳು. ಅದೇ ಅಕ್ಕ ಇರ್ತಲ್ಲ, ಅದೇ ವೆಜ್ ಅಲ್ಲಿ ಏನ್ ಕೊಟ್ರು ತಿಂತಾ ಇದ್ರು. ಅದು ಇದು ಅಂತ ಫುಡ್ ಅಲ್ಲಿ ಮಾತ್ರ ಭೇದ ಭಾವ ಇಲ್ಲ. ನಮ್ ಚಿಕ್ಕ ಮಕ್ಳಿಂದ ನಮ್ಗೆ ಎಲ್ಲಾರ್ಗು ಹಂಗೇನೆ. ನಾವ್ 3 ಜನನು ಅಷ್ಟೇನೆ, ಇದು ಫೇವ್ರೆಟ್, ಈ ಫುಡ್ಡೇ ಬೇಕು, ಇದೇ ತಿನ್ಬೇಕು. ನಿಜವಾಗ್ಲೂ ಅದು ಯಾರನ್ನ ಕೇಳ್ತಾರೆ ಫೇವ್ರೆಟ್ ಫುಡ್ ಯಾವ್ದು ಅಂತ, ನಮ್ಗೆ ಯೋಚನೆ ಮಾಡ್ತೀವಿ ನಮ್ಗೆ ಯಾವ್ದು ಫೇವ್ರೆಟ್, ಸ್ವೀಟಾ ಅಥವಾ ಏನೋ ಒಂದು ಸ್ಪೆಷಲ್ ಡಿಶ್ ಅಂತ ನಾವ್ ಹೇಳೋದೇ ಇಲ್ಲ. ನಾವ್ 3 ಜನನು ಹೇಳಲ್ಲ. ಫುಡ್ ಯಾಕೆಂದ್ರೆ ನಮ್ಮ ಅಪ್ಪ ಪ್ರತಿ ಸಲ ಯಾವಾಗ್ಲೂ ಅಷ್ಟೇನೆ ಒಂದ್ ತುತ್ತ ಅನ್ನನ ದೇವ್ರಿಗೆ ಅಂತಾನೆ ಸೈಡ್ ಅಲ್ಲಿ ಇಕ್ಸಿ ಕಣ್ ಮುಚ್ಕೊಂಡು ಕಣ್ಣಿಗೆ ಒತ್ಕೊಂಡು ಊಟ ಮಾಡ್ಬೇಕಿತ್ತು. ಸೊ ಅವಾಗಿಂದ ನಮ್ಗೆ ಫೇವ್ರೇಟ್ ಇಷ್ಟ ಇಲ್ಲ ಅದೆಲ್ಲ ಬಂದೇ ಇಲ್ಲ. ಫುಡ್ ವಿಷಯದಲ್ಲಿ ಮಾತ್ರ ನೋ. ವೀಕ್ನೆಸ್ ಅಂದ್ರೆ ಅಕ್ಕ, ನನ್ ವೀಕ್ನೆಸ್ ನೀನ್ ರೇಗಿಸ್ಬಿಟ್ರೆ ಸಾಕು, ಫುಲ್ ಡೌನ್. ರೇಗಿಸಿದ್ರ? ಹಂಗೆ ಹಿಂಗೆ ಪಾಸ್ ಮಾಡ್ಬೇಕು. ನಮ್ಮ ಅಕ್ಕನ್ ವೀಕ್ನೆಸ್ ಏನ್ ಗೊತ್ತಾ? ಇದೇ ನಮ್ಮ ಅಕ್ಕನ್ ಚಕ್ಕಗೊಲಿ ಕೊಟ್ರೆ ಆಗಲ್ಲ. ಅದನ್ನ ಚಕ್ಕಗೊಲಿ ಕೊಟ್ಟು ಯಾವ ಆಟ ಬೇಕಾದ್ರೆ ಗೆಲ್ಬಿಡ್ಬೋದಾಯ್ತು. ಚಿಕ್ಕ ಹುಡುಗಿಯಿಂದನೂ ಅಷ್ಟೇ, ಇವಾಗ್ಲೂ ಅಷ್ಟೇ. ಅದೇ ನಮ್ಮ ಅಕ್ಕನ್ ವೀಕ್ನೆಸ್. ಫೇವ್ರೆಟ್ ಹಾಬಿ ಚಿಕ್ಕ ಹುಡುಗರಲ್ಲಿ? ನೀನು ಚಿಕ್ಕ ಹುಡುಗಿ ಜಾಸ್ತಿ ಏನ್ ಮಾಡ್ತಿದ್ದೆ ಗೊತ್ತಾ?
ಉದಯ ಮ್ಯೂಸಿಕ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದೆ. ನಾನು ಸೌಂಡ್ ಜಾಸ್ತಿ ಇಟ್ಬಿಟ್ಟು. ಹೌದಿನಾ? ನಮ್ಮ ಅಕ್ಕಂಗೆ ಓಂ ನಮ ಶಿವಾಯ ಅಂತ ಬರೆಯೋದೊಂದು ಹಾಬಿ ಇತ್ತು. ಯಾವ ಬುಕ್ ಅಲ್ಲಿ ನೋಡಿದ್ರು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ. ಒಂದ್ಸರಿ ಏನ್ ಗೊತ್ತಾ, ದೇವ್ರ ಮನೇಲಿ ನಮ್ಮ ಮನೆ ರೂಮ್ ಇಂದ ದೇವ್ರ ಮನೇಲಿ ಕಾಣಿಸುತ್ತೆ, ದೇವ್ರ ಹತ್ರ ಕೈ ಮುಕ್ಕೊಂಡು ದೇವ್ರಿ ದೇವ್ರಿ ಪ್ಲೀಸ್ ದೇವ್ರಿ 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 ಪ್ಲೀಸ್ ದೇವ್ರಿ ಅಂತ ಒಳ್ಳೆ ಏನು ದೇವ್ರನ್ನ ದೊಡ್ಡ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ರು. ಹಂಗೆ ನಾನ್ ಮಾತಾಡ್ತೀನಿ. ಫೇವ್ರೆಟ್ ಪ್ಲೇಸ್ ಪ್ಲೇಸ್ ಫೇವ್ರೆಟ್ ಪ್ಲೇಸ್ ಅವಾಗ ಅಂದ್ರೆ ಸನ್ನೆನಹಳ್ಳಿ. ನಮ್ದು ಅಷ್ಟೇ, ಸನನಹಳ್ಳಿ ಅಜ್ಜಿ ಊರು. ಆಚೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ನೀನು ಯಾವ್ದು? ನಾನು ಅಕಸ್ಮಾತ್ ಅಜ್ಜಿ ಮನೆ ಬಿಟ್ಟಿ ಅಜ್ಜಿ ಮನೆ ಬೇರೆ ಬಿಟ್ಟು ಕಡೆ ಎಲ್ಲಾದ್ರೂ ಹೋಗ್ಬೇಕು ಪ್ಲೇಸ್ ವಿಷಯಕ್ಕೆ ಬಂದಿದ್ದೆ. ಜೋಗ್ ಫಾಲ್ಸಾ? ಜೋಗ್ ಫಾಲ್ಸ್. ಜೋಗ್ ಫಾಲ್ಸ್ ವಂಡರ್ಲಾ ಅದು ಅಲ್ವಾ? ಯಾವತ್ತೂ ಹೋಗಿಲ್ಲ ಅನ್ಸುತ್ತೆ. ಮತ್ತೆ ನೀನ್ ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡಿದ್ರೆ ಯಾವ್ದಿರ್ಬೋದು? ನಮ್ಮ ಮನೇಲೆಲ್ಲ ಸುತ್ತಿಸ್ತಿರ್ಲಿಲ್ಲ ಜಾಸ್ತಿ, ಅದಕ್ಕೆ ಗೊತ್ತಿಲ್ಲ. ಬಿಡು. 10th ಅಲ್ಲಿ ನಾನು ಹೋಗಿದ್ದು ಟ್ರಿಪ್, 10th ಟ್ರಿಪ್ ಹೋಗಿದ್ವಲ್ಲ, ನಾನು ಹೋಗಿದ್ದು ಯಾವ ಪ್ಲೇಸ್ಗೆ? ಆಲ್ಮೋಸ್ಟ್ ಒಂದೇ ಸ್ಕೂಲು. ನಮ್ನ ಮುರುಡೇಶ್ವರ ಕರ್ಕೊಂಡು ಹೋಗಿದ್ರು. ನಾನ್ ಅದನ್ನ ಹೇಳ್ಬೇಕಾಗಿತ್ತು, ನನಗ್ ಗೊತ್ತಿತ್ತದು. ನಿಮ್ಮನ್ನ ಊಟಿ ಕೆಡೆಕನ್ನ ಕೊಡೆಕೆ ಕುದುರೆಮುಖ ನೋ ರಾಂಗ್. ಹೊಡಿ 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 ಪವಿತ್ರಂಗೆ ಜೋರ ಕೊಡ್ದ. ನಾನೆಲ್ಲ ನಮ್ನ ಮಡಿಕೇರಿ ಟ್ರಿಪ್ ಕರ್ಕೊಂಡು ಅಯ್ಯೋ ಮಡಿಕೇರಿಗೆ ಅದು ಬಾಯಿಗೆ ಬಂದೆ ಕುದುರೆಮುಖ ಅಂದಿದ್ದು. ಯಮುನಾ ಮುರುಡೇಶ್ವರ ಕರ್ಕೊಂಡು. ನೆಕ್ಸ್ಟ್ ಡಿಸ್ಕ್ರೈಬ್ ಈಚ್ ಅದರ್ ಇನ್ ಒನ್ ವರ್ಡ್. ನನ್ನನ್ನು ನೀನೇನಾದ್ರೂ ಡಿಸ್ಕ್ರೈಬ್ ಮಾಡೋಂಗಿದ್ರೆ ಯಾವ್ದಾದ್ರು ಒಂದು ವರ್ಡ್ ಅಲ್ಲಿ ನನ್ನ ಅದ್ಭುತವನ್ನ ಡಿಸ್ಕ್ರೈಬ್. ಹ್ಯಾಂಗ್ರಿ ಬರ್ಡ್. ಬರ್ಡ್ ಕ್ಯೂಟ್, ಹ್ಯಾಂಗ್ರಿ ಬರ್ಡ್. ನಮ್ಮ ಅಕ್ಕ ಮುಗ್ಧ ಮನಸ್ಸಿನ ಹುಡುಗಿ, ನಿಜವಾಗ್ಲು ಅಷ್ಟು ಸಾಫ್ಟ್ ಅಂದ್ರೆ ಸಾಫ್ಟ್. ಇವಾಗಿಂದ ಅಲ್ಲ, ಚಿಕ್ಕ ಹುಡುಗಿಂದಾನು ಯಾರನ್ನ ಬೇಕಾದ್ರೂ ಬೇಜಾರ್ ಮಾಡ್ಬಾರ್ದು, ಯಾರಿಗೂ ಹರ್ಟ್ ಮಾಡ್ಬಾರ್ದು ಅನ್ನೋ ತರ ಒಂದು ಇದು. ಅಕ್ಕ ಈಗ ನಾನೇನಾದ್ರೂ ಫೋನ್ ಮಾಡಿದ್ರೆ ನಾನ್ ಯಾವ್ದ್ರ ರಿಲೇಟೆಡ್ ಜಾಸ್ತಿ ಮಾತಾಡ್ತೀನಿ ಅಥವಾ ಯೂಟ್ಯೂಬ್ ಬಗ್ಗೆನೇ ಮಾತಾಡೋದು. ಈಗ ಯೂಟ್ಯೂಬ್ ಬಗ್ಗೆನೇ ಜಾಸ್ತಿ ಮಾತಾಡ್ತೀನಿ ಫೋನ್ ಮಾಡಿದ್ರೆ. ನಾನೇ ಹಿಂಗ್ ಬಂತು, ಅಷ್ಟ್ ಚೆನ್ನಾಗ್ ಮಾಡಿದ್ರು, ಇಷ್ಟ್ ಇದಾಗ್ ಮಾಡಿದ್ರು, ಅದು ಮಾತಾಡ್ತೀನಿ ಜಾಸ್ತಿ ಅದೇನೆ. ನಾ ಅಮ್ಮನ ಹತ್ರನು ಅದನ್ನೇ ಓದಾಡ್ತಿರ್ತೀನಿ. ನನ್ ಮ್ಯಾಟ್ರೆ ಅದೊಂದಲ್ಲ. ನಮ್ಮ ಅಕ್ಕ ಜಾಸ್ತಿ ಮಾತಾಡೋದೇನ್ ಗೊತ್ತಾ, ನೀನ್ ಹೇಳಿದ್ನ ಕೇಳಿಸ್ಕೊಳ್ಳೋದು ಅಷ್ಟೇ. ಅದ್ ನಮ್ಮ ಅಕ್ಕ ರಿಪ್ಲೈನೇ ಇರಲ್ಲ, ಮಾತು ಆಡಲ್ಲ, ಬೇರೆ ಯಾವ್ದು ವಿಷಯನೇ ಮಾತಾಡಲ್ಲ. ಅಷ್ಟೇ. ನಾನ್ ಏನ್ ಮಾತಾಡ್ತೀನಿ ನಾನೇ ಜಾಸ್ತಿ ಮಾತಾಡೋದು. ನಾನ್ ಮಾತಾಡ್ತಾ ನಮ್ಮ ಅಕ್ಕ ನಿದ್ದೆ ಹೊಂಟೋಗಿರ್ತಾರೆ. ಒಂದ್ಸರಿ ಹಲೋ ಅಕ್ಕ 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 ಹಲೋ ಎದ್ದಿದ್ದೀನಿ ಹೇಳು ಎಷ್ಟೊಂದ್ ಸರಿ. ಅಕ್ಕ ಸ್ಕೂಲಲ್ಲಿ ಫೇವ್ರೆಟ್ ಸಬ್ಜೆಕ್ಟ್ ನಂದು. ನಿಂದ ಸೈನ್ಸ್, ಸೋಷಿಯಲ್. ಅನ್ಕೊಂಡೆ ಅದೇ ಸೈನ್ಸ್ ಹೇಳ್ಬಿಟ್ಟೆ. ಅಕ್ಕ ನಮ್ಮ ಅಕ್ಕಂಗೆ ಬೇಡ ಅಷ್ಟೊಂದು ಜೋರಾಗಲ್ಲ ಅವಾಗ್ಲೇ. ನಮ್ಮ ಅಕ್ಕಂಗೆ ಕನ್ನಡ, ಮ್ಯಾಥಮೆಟಿಕ್ಸ್. ಕಾಲೇಜ್ದೆಲ್ಲ ಇಲ್ಲ, ಸ್ಕೂಲ್ದು ಹಿಂದಿ, ಮ್ಯಾಥ್ಸ್, ಇವಿಎಸ್ ಇರ್ಲಿಲ್ಲ ನಮ್ಗೆ. ಇರ್ಲಿಲ್ಲ ಹಿಂದಿ, ಕನ್ನಡ, ಮ್ಯಾಥ್ಸ್. ಮಮ್ಮಿಗೆ ನಂಗೆ ಸೋಷಿಯಲ್. ಅಯ್ಯೋ ಅಕ್ಕ, ವಾಟ್ ಹ್ಯಾಬಿಟ್ ಕುಡ್ ಇರು ಅಂದ್ರೆ ಇವಾಗ ನಾನ್ ಏನಾದ್ರು ನನ್ ಕ್ಯಾರೆಕ್ಟರ್ ಅಥವಾ ನನ್ನ ಒಂದ್ ಇದ್ರಲ್ಲಿ ಹ್ಯಾಬಿಟ್ಸ್ ಅಲ್ಲಿ ಒಂದು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಮಾಡ್ಕೋ ಅಂತ ನಿನ್ ಸಜೆಷನ್ ಇದ್ರೆ ಯಾವ್ದು? ಒಂದು ಚೇಂಜ್ ಮಾಡ್ಕೊಬೇಕಂದ್ರೆ ಏನಾಗುತ್ತಾ, ಮೈಕ್ ನನ್ನ ಹತ್ರ ಇಟ್ಕೊಂಡು ನಾನೊಬ್ಳೆ ಮಾತಾಡಿದೀನಿ. ಒಂದೇ ಸತಿ ಅಪ್ಸೆಟ್ ಆಗ್ಬಿಡ್ತೀಯ, ಬೇಗ ಬೇಗ ಅಪ್ಸೆಟ್ ಅದಾಗ್ಬೇಡ.
ಚೇಂಜ್ ಯೋಚನೆ ಮಾಡಿ ಅದ್ ಏನು ಆಮೇಲೆ ಅದ್ ಅಪ್ಸೆಟ್ ಆಗೋ ವಿಷಯನ ಇಲ್ವಾ ಅಂತ ಅಷ್ಟೇ. ನಮ್ಮ ಅಕ್ಕ ಒಂದ್ ಚೇಂಜ್ ಮಾಡ್ಕೋಬೇಕಂತ ಅಂದ್ರೆ ತನಗೆ ಎಷ್ಟೇ ನೋವಾದ್ರೂ ನೋ ಅನ್ನೋ ವರ್ಡ್ ಯೂಸ್ ಮಾಡಲ್ಲ. ಮತ್ತೆ ಇದಂಗ ಆಗ್ತಾ ಇಲ್ಲ, ಇದರಿಂದ ನಂಗೆ ತುಂಬಾ ಇದಾಗ್ತಾ ಇದೆ, ಇದು ಬೇಡ, ಅವಾಯ್ಡ್ ಮಾಡ್ಬೇಕು, ಇದೊಂದ್ ಮ್ಯಾಟ್ರ್ ಅಲ್ಲಿ ತುಂಬಾ ತನಿಗ್ ತಾನೇ ಸ್ಯಾಟಿಸ್ಫೈಡ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ನಮಗೂ ಅಂತಾನು ಸ್ವಲ್ಪ ಇದಿಟ್ಕೊಂಡು ಸ್ಯಾಟಿಸ್ಫೈಡೇ ನಮ್ ಲೈಫ್ ಆಗೋಗ್ಬಾರ್ದು. ಆದಷ್ಟು ನಮ್ಗೆ ಏನ್ ಆಗುತ್ತೋ ಆಗದೇ ಇಲ್ಲ ಅನ್ನೋದಕ್ಕೆ ನೋ ಹೇಳೋದನ್ನ ಕಲಿಬೇಕು. ಅದೊಂದು ನಮ್ಮ ಅಕ್ಕ ಚೇಂಜ್ ಮಾಡ್ಕೋಬೇಕು. ಇಷ್ಟೇನೆ. ಸೊ ಇದಿಷ್ಟು ಮುಗೀತು ಕ್ವಶನ್ ಆನ್ಸರ್. ಸೊ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋ ಎಂಜಾಯ್ ಮಾಡಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನೇಲಿ ಕೋಳಿ ಜಾಸ್ತಿ ಕೊಕ್ಕೊ 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 ಅಂತ ಇದಾವೆ. ಸೌಂಡ್ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗಿದ್ರೆ ಸಾರಿ. ಹಂಗೂ ನಾ ಮೈಕ್ ಯೂಸ್ ಮಾಡಿದೀನಿ. ಅಕ್ಕ ಎಲ್ಲಾರು ವಿಶ್ ಮಾಡೋಣ. ಎಲ್ಲರಿಗೂ ಹೇಳ್ರಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ ಲೈಫ್ ಅಲ್ಲಿ ಎಲ್ಲಾ ಸಿಗ್ಲಿ, ನೀವ್ ಅನ್ಕೊಂಡಿದ್ದೆಲ್ಲ ಆಗ್ಲಿ. ಎಲ್ಲದಕ್ಕಿಂತ ನೆಮ್ಮದಿ ಸುಖ ಆಯ್ತು. ಎಲ್ಲದಕ್ಕಿಂತ ನಿಮ್ ಲೈಫ್ ಅಲ್ಲಿ ನೆಮ್ಮದಿ ಸುಖ ಸಂತೋಷ ಇದಿರ್ಲಿ ಜಾಸ್ತಿ ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲಾರ್ಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿರಿ. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬಾಯ್. ಬಾಯ್.